ಬಾ ಅಮ್ಮ, ಬಾ ಒಳಗೆ ಬಾ. ಬಾ ಕೂತ್ಕೋ, ಬಾ ಕೂತ್ಕೋ. ಆಂಟಿ, ಕಾರ್ತಿಕ್ ಎಲ್ಲಿ? ಮನೆಯಲ್ಲಿ ಕಾಣ್ತಾ ಇಲ್ಲ. ಏನ್ ಹೇಳುದಮ್ಮ, ಇದೀಗ ಯಾಕೋ ಒಂಥರ ಇರ್ತಾನೆ. ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ ಒಂದು ಗೊತ್ತಾಗ. ಹೌದಾ ಆಂಟಿ? ಅವ್ ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳ್ಬಿಡಿ. ಇರು ಅಮ್ಮ, ಸ್ವಲ್ಪ ಟೀ ಕುಡ್ಕೊಂಡು ಹೋಗುವಂತೆ, ಕೂತ್ಕೋ. ಸಾರಿ ಆಂಟಿ, ಕಾಲೇಜಿಗೆ ಟೈಮ್ ಆಗ್ತಿದೆ, ನೆಕ್ಸ್ಟ್ ಟೈಮ್ ಬರ್ತೀನಿ. ಸರಿ ಹೋಗ್ಬಾ ಅಮ್ಮ, ಅವನಿಗೊಂದ್ ಸ್ವಲ್ಪ ಬುದ್ಧಿ ಹೇಳು. ಆಯ್ತು ಆಂಟಿ. ಏ ಅಭಿ, ಹರ್ಷ, ಇಲ್ಲಿದ್ದೀರೇನು? ಕಾರ್ತಿಕ್ ನ ನೋಡಿದ್ರಾ? ಯಾಕೋ ಗೊತ್ತಿಲ್ಲ ಸ್ನೇಹ, ಕಾರ್ತಿಕ ತುಂಬಾ ದಿನದಿಂದ ಬೇಸರದಲ್ಲೇ ಇದ್ದೇ ಇರ್ತಾನೆ. ಅವನು ನಮ್ ಜೊತೆ ಕ್ರಿಕೆಟ್ ಆಡಕ್ಕೆ ಬರ್ತಾ ಇಲ್ಲ. ಅವನು ಹೌದಾ? ಈಗೆಲ್ ಸಿಗ್ತಾನ ಅವನು? ಇನ್ನೇನೆಲ್ಲ ಇರ್ತಾನೆ, ಗುಡ್ಡದ ಮೇಲೆ ಇರ್ತಾನೆ ಅವನು. ನಂಗೆ ಆ ಪ್ಲೇಸ್ ತೋರಿಸ್ತೀರಾ ಪ್ಲೀಸ್? ಸರಿ ಆಯ್ತು, ಬಾ ತೋರಿಸ್ತೀನಿ. ಅದು ಅಲ್ಲಿದಾನೆ ನೋಡು. ನೀವು ಬರ್ರೋ. ಇಲ್ಲ ಕಣೆ, ನಮ್ ಕ್ರಿಕೆಟ್ ಮ್ಯಾಚ್ ಬರಲ್ಲ. ಸರಿ, ಹೋಗ್ ಬನ್ನಿ. ಆಯ್ತು, ನೀವು ಹೋಗು. ಕಾರ್ತಿಕ್, ಏ ಕಾರ್ತಿಕ್, ಇಲ್ಲೇನ್ ಮಾಡ್ತಿದ್ಯಾ? ತುಂಬಾ ದಿನದಿಂದ ನೋಡ್ತಿದ್ದೀನಿ, ಯಾಕೋ ತುಂಬಾ ಬೇಜಾರಲ್ಲಿದ್ದಂಗಿದ್ಯಾ? ಏನ್ ಮಾಡ್ಲಿ ಸ್ನೇಹ, ಜೀವನನೇ ಬೇಸರವಾಗಿದೆ. ನಾನು ಯಾವ ಕೆಲ್ಸಕ್ಕೆ ಕೈ ಹಾಕ್ತೀನಿ ಯಾವುದು ಕೂಡ ಆಗ್ತಾನೆ ಇಲ್ಲ. ಬರೀ ಜೀವನದಲ್ಲಿ ನೋವು, ನಿರಾಸೆನೆ. ಸತ್ ಹೋಗ್ಬಿಡ್ಲಾ? ಏ, ಸಾಯೋ ಮಾತೆಲ್ಲ ಯಾಕೆ ಆಡ್ತೀಯಾ? ಬಾ ಬಾ, ನೀನ್ ಬಂದ್ ಕುತ್ಕೋ ಬಾ. ಅಲ್ಲೋಡು, ಆಕಾಶದಲ್ಲಿ ಏನ್ ಕಾಣಿಸ್ತದೆ? ಕರಿಮೋಡ. ಮತ್ತೊಂದ್ಸಲಿ ಸರಿಯಾಗಿ ನೋಡ್ ಹೇಳು. ಕರಿಮೋಡನೆ ತಾನೆ? ಅಯ್ಯೋ, ಚೆನ್ನಾಗಿ ನೋಡ್ ಹೇಳು. ಎಷ್ಟು ಸರಿ ಹೇಳೋದು ನಿನಗೆ? ಕರಿಮೋಡನೆ ತಾನೆ ಅದು? ನಿಂಗೆ ಆ ಕರಿಮೋಡ ಬಿಟ್ರೆ ಬೇರೆ ಏನು ಕಾಣಿಸ್ಲಿಲ್ವಾ? ಕಾಣಿಸ್ಲಿಲ್ಲ. ಅದೇ ನೀನ್ ಮಾಡೋ ತಪ್ಪು ಕಣೋ. ನಿಂಗೆ ಆ ಕರಿಮೋಡ ಕಾಣಿಸ್ತು, ಆದ್ರೆ ವಿಶಾಲವಾದ ನೀಲಿ ಆಕಾಶ ಕಾಣಿಸ್ಲಿಲ್ಲ. ಹೌದಲ್ವಾ? ನಾನು ಪದೇ ಪದೇ ಕರಿಮೋಡನೆ ನೋಡ್ತಾ ಇದ್ದೆ, ಆದ್ರೆ ನೀಲಿ ಆಕಾಶ ನನಗೆ ಕಾಣಿಸ್ಲೇ ಇಲ್ಲ. ಬದುಕು ಅಂದ್ರೂ ಅಷ್ಟೇ ಕಣೋ, ಸಾಕಷ್ಟು ಅವಕಾಶಗಳನ್ನು ಕೊಡುತ್ತದೆ ಆ ತಿಳಿ ನೀಲಿ ಆಕಾಶದ ಹಾಗೆ. ಆದ್ರೆ ಅಲ್ಲೆಲ್ಲೂ ನಾವು ಗಮನನೇ ಕೊಡೋದಿಲ್ಲ. ನಮ್ಗೆ ನಮ್ ಪ್ರಾಬ್ಲಮ್ಸ್ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಆ ನೋವಿನಲ್ಲಿ, ದುಃಖದಲ್ಲಿ ಬದುಕು ಕೂಡ ಶೂನ್ಯ ಅನ್ಸಕ್ ಶುರು ಆಗುತ್ತೆ. ದೇವ್ರು ನಮ್ಗೆ ಹೆಚ್ಚು ಕಷ್ಟನ ಕೊಟ್ಟಿದ್ದಾನೆ ಅನ್ಸುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ನೀನ್ ಅನ್ಕೋತಿದ್ಯಲ್ಲ ಸತ್ತೋಗ್ಬೇಕಂತ, ಆ ತರ ಅಲ್ಲ. ಕಷ್ಟ, ನೋವು, ದುಃಖ ಎಲ್ರಿಗೂ ಇರುತ್ತೆ. ಆ ನೋವು ದುಃಖದಿಂದ ಹೇಗ್ ಹೊರಗ್ ಬರ್ಬೇಕು ಅನ್ನೋದನ್ನ ತಿಳ್ಕೊಬೇಕು. ಹೇಗ್ ತಿಳ್ಕೊಳ್ಳೋದು? ಅಯ್ಯೋ ಬುದ್ದು, ನಾವ್ ಮಾಡೋ ಕೆಲಸದಲ್ಲಿ ಸೂಕ್ಷ್ಮವಾಗಿ ನಾವ್ ಎಲ್ಲಿ ಸೋಲ್ತಾ ಇದ್ದೀವಿ, ಯಾತಕ್ ಸೋಲ್ತಾ ಇದ್ದೀವಿ ಅಂತ ನೋಡ್ಬೇಕು. ಆಗ ನಾವ್ ಎಲ್ಲಿ ತಪ್ಪಿದೀವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ಮೊದಲಿಂದ ಆ ಕೆಲಸವನ್ನು ಶುರು ಮಾಡ್ಬೇಕು. ಅದ್ರಲ್ಲಿ ನೀನ್ ಉದ್ಧಾರ ಆಗ್ಲಿಲ್ವಾ, ಆ ಕೆಲಸ ಬಿಟ್ಟು ಬೇರೆ ಕೆಲಸ ಶುರು ಮಾಡು. ನಿನ್ ಕೆಲಸ ನಿನ್ ತಾಳ್ಮೆ, ಏಕಾಗ್ರತೆಯನ್ನು ಪರೀಕ್ಷಿಸುತ್ತದೆ. ದೃಢ ನಿಶ್ಚಯ ಇವು ನಿನ್ನಲ್ಲಿದ್ದರೆ ನಿನ್ನನ್ನು ಯಾರು ಸೋಲ್ಸಕ್ಕಾಗೋದಿಲ್ಲ. ಪ್ರಾಬ್ಲಮ್ಸ್ ಅಂದ್ರೇನೆ ಹಾಗೆ, ಕರಿ ಮೋಡ ಇದ್ದಂಗೆ. ನೀನು ನೀಲಿ ಆಕಾಶದಂಗಿರು, ಆಗ ಕರಿ ಮೋಡಗಳು ತೇಲ್ಕೊಂಡು ಹೋಗುತ್ತೆ. ಪ್ರಾಬ್ಲಮ್ಸ್ ಎಲ್ಲ ಹೊರಟು ಹೋಗೋ ಹಾಗೆ. ಓಹ್, ಇಷ್ಟು ಸಿಂಪಲ್ ಸೊಲ್ಯೂಷನ್ ನನಗೆ ಯಾಕೆ ಅರ್ಥ ಆಗ್ಲಿಲ್ಲ. ಥ್ಯಾಂಕ್ ಯು ಕಣೆ ಸ್ನೇಹ, ನನ್ನ ಕಣ್ ತೆರೆಸ್ಬಿಟ್ಟೆ. ಅದೇ ರೀತಿಯಾಗಿ ಇನ್ ಮುಂದೆ ನಾನು ನನ್ನ ಜೀವನದಲ್ಲಿ ಹೊಸ ಮನುಷ್ಯ ಕೂಡ ಆಗ್ತೀನಿ, ಮತ್ತೆ ಯಶಸ್ಸು ಸಿಗೋ ಹಾಗೆ ಪ್ರಯತ್ನಿಸ್ತೀನಿ. ಗುಡ್. ದೃಢ ನಿರ್ಧಾರದಿಂದ ನಾವು ಗೆಲ್ತೀವಿ ಅಂತ ಹೊರಟ್ರೆ ಎಂದಿಗೂ ಸೋಲಾಗೋದಿಲ್ಲ. ಅರ್ಥ ಆಯ್ತಾ? ಬಿ ಸ್ಮೈಲ್. ಬಾ ಹೋಗೋಣ. ಜೋರಾಗಿ ಹೇಳು, ನಾನ್ ಗೆದ್ದೇ ಗೆಲ್ತೀನಿ ಅಂತ. ನಾನ್ ಗೆದ್ದೇ ಗೆಲ್ತೀನಿ. ಹಾಗಲ್ಲ, ನಾನ್ ಗೆದ್ದೇ ಗೆಲ್ತೀನಿ ಅಂತ ಹೇಳು. ನಾನ್ ಗೆದ್ದೇ ಗೆಲ್ತೀನಿ. ಸ್ನೇಹಿತರೆ, ಇದು ನಮ್ಮ ಕಾರ್ತಿಕನಿಗೆ ಅಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಒಂದು ಪಾಠ. ಸೋಲನ್ನೇ ದೊಡ್ಡದು ಮಾಡಿ ಧೈರ್ಯ ಕಳೆದುಕೊಳ್ಳಬೇಡಿ. ಬದುಕು ಚಿಕ್ಕದು, ಹಾನಿ ಮಾಡಿಕೊಳ್ಳಬೇಡಿ. ಇದ್ದ ಬದುಕನ್ನು ಸುಂದರಗೊಳಿಸಿ, ಅದು ನಿಮ್ಮ ಕೈಯಲ್ಲಿದೆ.